ಅಲ್ಲ ಬಟ್ ಅಭಿಮಾನಿಗಳ ಮೇಲೆ ಹಾಕ್ತಿದ್ದಾರೆ ಸರ್ ಕೆಲವೊಬ್ರು. RCB ಹುಚ್ಚು ಫ್ಯಾನ್ಸು, ಅಂಧಾಭಿಮಾನ ಅಂತ ಕೆಲವರು ಯಾವ್ದಕ್ಕೆ ಅಭಿಮಾನಿಗಳು ಎಲ್ಲಿ ಎಲ್ಲಿ ಈ ಸಮಸ್ಯೆ ಇರೋಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿದೆ. ಒಂದು ಅದು ಪರ್ಟಿಕ್ಯುಲರ್ಲಿ ಗೇಮ್ ಬಗ್ಗೆ ಕೆಲವು ಕ್ರೇಜ್, ಫಿಲಂ ಆಕ್ಟರ್ಸ್ ಬಗ್ಗೆ ಕ್ರೇಜ್, ಇದು ಎಲ್ಲಾ ಕಡೆ ಇದೆ. ಅಲ್ಲಿ ಆಂಧ್ರದಲ್ಲಿ ಅಲ್ಲು ಅರ್ಜುನ್ ಸಡನ್ ಆಗಿ ಬಂದಂತ ನೂಕಾಡು ಸತ್ತೋಯ್ತು ಒಂದು ಮಗು ಅಂತ ಹೇಳಿ ಅವನು ಅಪರಾಧಿ ಮಾಡಿದ್ರು. ಇದೆಲ್ಲ ಆನ್ಸ್ಪೆಕ್ಟ್ ಮಾಡಿದ್ರೆ ಇದ್ರೆ ಮತ್ತೆ ನಾವ್ ಇಲಾಖೆ ಮಾಡೋದೇನಿರುತ್ತೆ, ಅದ ಮಾಡ್ಬೇಕಾಗಿತ್ತಲ್ಲಿ. ಅಲ್ಲು ಅರ್ಜುನ್ ತಡಿಬೋದಿತ್ತು ಅವ್ರು ಬರ್ದಂಗಲ್ಗೆ ಫಸ್ಟೇನೆ. ಅಲ್ಲಿ ಬಂದ ಮೇಲೆ ಆಕ್ಸಿಡೆಂಟ್ ಆಗೋಯ್ತು, ಅವನ್ನ ಅಪರಾಧಿ ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ಏನೇನು ಆಯ್ತು ನಿಮ್ಗೆ ಗೊತ್ತು. ಈ ಇಲ್ಲೂ RCB ಇದು ಏನಿದೆ ಪಾತ್ರ ಅಂತ ತಗೊಳಕ್ ಹೋದಾಗ RCB ಯಾರು ನಿಮ್ಗೆ ಗೊತ್ತಿರ್ಲಿ, FIR ಹಾಕಿರೋದು RCB ಮೇಲೆ ಪರ್ಮಿಷನ್ ಇಲ್ದಿದ್ರು ಸ್ಟೇಡಿಯಂ ಅಲ್ಲಿ ಫಂಕ್ಷನ್ ಮಾಡಿದ್ರು ಅಂತ ಇವರು FIR ಹಾಕಿರೋದು. ಹಾಗಿದ್ರೆ ಬಂದೋಬಸ್ತ್ ಯಾಕೆ ಮಾಡಿದ್ರು ಇವರು? ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಬಾಕ್ಲಾಕ್ ಕ್ಲೋಸ್ ಮಾಡ್ಬೇಕಾಯ್ತು, ಯಾರನ್ನ ಒಳಗ್ ಬಿಡಬಾರ್ದಿತ್ತು. ಯಾಕಲ್ಲ ಮಾಡಿದ್ರು? ಯಾಕೆ ಫೋರ್ಸ್ ಹಾಕಿದ್ರಲ್ಲಿ? ಗೌರ್ಮೆಂಟ್ ದೊಡ್ಡ ತಪ್ಪು ಮಾಡಿದೆ. ಅದು ಯಾರ್ಯಾರು ಮಾಡಿದ್ರು ಅದನ್ನ ಈಗ ಚರ್ಚೆ ಮಾಡೋದಕ್ಕಿಂತ ಗೌರ್ಮೆಂಟ್ ಮಿಸ್ಟೇಕ್ ಅಲ್ಲಿ ಅನಲೈಸ್ ಆಗೇ ಇಲ್ಲ. ಯಾರು ಅದಕ್ಕೆ ಇನ್ವಾಲ್ವ್ ಆದ್ರೂ ಅವ್ರ ಬಗ್ಗೆ ಪ್ರಾಸಿಕ್ಯೂಷನ್ ಆಗಿಲ್ಲ. ನನಗೆ ಇರೋದ್ ಪ್ರಕಾರ ಚೀಫ್ ಸೆಕ್ರೆಟರಿ ಪಾತ್ರ ತುಂಬಾ ಇತ್ತು ಇದ್ರಲ್ಲಿ. ಅವ್ರನ್ನ ಅದ್ರಲ್ಲಿ ತರಲೇ ಇಲ್ಲ ಪಿಕ್ಚರ್ಗೆ. ಅವರೇ ಅದಕ್ಕೆಲ್ಲ ಅಷ್ಟೇ, ಇದು ವಿಧಾನಸೌಧ ಮೆಟ್ಲು ಮೇಲೆ ಎಲ್ಲ ನಿಂತ್ಕೊಂಡು ಬಂದೋಬಸ್ತ್ ಅರೇಂಜ್ಮೆಂಟ್ ಎಲ್ಲ ಆಯಾ ಮೇಲೆ ನಿಂತ್ಕೊಂಡು DCP ವಿಧಾನಸೌಧ ಲೆಟರ್ ಕೊಟ್ಟಿದ್ದಾರೆ. ಅದು ಪ್ರಿಪರೇಷನ್ ನಾವು ಮಾಡಕ್ ಆಗೋದಿಲ್ಲ ಸ್ಟೇಜ್ ಇಲ್ಲಿ, ಈ ರಿಸ್ಕ್ ಇದೆ ಅಂತ ಹೇಳಿ ಕೊಟ್ಟಿದ್ದು ನಿಜ ಅದು. ಆದ್ರೆ ಅದನ್ನ ದಾಟಿ ಇವ್ರು ಮಾಡ್ತಾರೆ, DPR ಕ್ಲಿಯರ್ ಮಾಡ್ಬಿಡುತ್ತೆ. ಅವರೇ ನಿಂತ್ಕೊಂಡು DPR ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ನಿಂತ್ಕೊಂಡು ವಿಧಾನಸೌಧದ ಮುಂದೆ ಇದೆಲ್ಲ ಪ್ರೋಗ್ರಾಮ್ ಅರೇಂಜ್ ಮಾಡಿಸ್ತಾರೆ. ಅಷ್ಟು ಕ್ರೌಡ್ ಎಲ್ಲಾ ಕಡೆಯಿಂದ ಬರ್ತಾ ಇರೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ. ನೀವು ಹೆಂಗೆ ಮತ್ತೆ ಇನ್ನೊಂದ್ ಕಡೆ ಅಲೋ ಮಾಡ್ತೀರಿ? ಇಮ್ಮಿಡಿಯೇಟ್ ಪಕ್ಕದ ಜಾಗನೇ, ಅದೇನ್ ದೂರ ಅಲ್ಲ, ವಾಕಬಲ್. ಅಲ್ಲಿಗೆ ಇಷ್ಟು ಕ್ರೌಡ್ ಅಲ್ಲಿಗೆ ಪುಷ್ ಆದ್ರೆ ಎಷ್ಟು ರಿಸ್ಕ್ ಅಂತ ಯಾಕೆ ಗೊತ್ತಿಲ್ಲ? ಯಾಕೆ ಅನಲೈಸ್ ಮಾಡ್ಲಿಲ್ಲ ನೀವು? ಅದು ಯಾರು ತಪ್ಪದು? ಅಭಿಮಾನಿಗಳು ತಪ್ಪ? ಅಭಿಮಾನಿಗಳು ಬಂದೇ ಬರ್ತಾರ್ರಿ, ಯಾಕೆ ಬರೋದಿಲ್ಲ? ಅವ್ರೇನು ವಿಧಾನಸೌಧದ ಯಾರು ಕಲ್ಲೊಡಿಲಿಲ್ಲ, ಬೂಟ್ ಎಸಿರ್ಲಿಲ್ಲ, ಮರ ಮುರಿದಾಕ್ಲಿಲ್ಲ, ಕಿಟಕಿ ಮುರಿದಾಕ್ಲಿಲ್ಲ, ಏನು ಮಾಡ್ಲಿವಲ್ಲ. ಇಲ್ಲಾಕಾಯ್ತು ಪ್ರಾಬ್ಲಮ್? ನೀವು ನಾನು ಇವ್ರ್ಯಾರು ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಅಭಿಮಾನಿಗಳಿಗೂ ಇದು ತಿಳ್ಕೋಬೇಕು. ಯಾಕೆಂದ್ರೆ ನೀನ್ ಎಷ್ಟೇ ಶಕ್ತಿವಂತ, ಎಷ್ಟೇ ಎತ್ತರ ದಪ್ಪ ಏನಿದ್ರು ಆ ರಶ್ ಅಲ್ಲಿ ಒಂದ್ಸತಿ ಕೆಳಗಡೆ ಬಿದ್ರೆ ನಿನ್ನ ಮೇಲೆ 100 ಜನ ತುಳ್ಕೊಂಡು ಹೋಗಿರ್ತಾರೆ. ನಿನ್ನ ಎದೆ ಪ್ರೆಸ್ ಆಗುತ್ತೆ, ನಿನ್ ಉಸುರು ನಿಂತೋಗುತ್ತೆ, ಯಾರು ನೀನ್ ಕಾಪಾಡಕ್ ಆಗಲ್ಲ ಅಂತ ಅದು ಗೊತ್ತಿರ್ಬೇಕೆಲ್ಲ. ಯಾವ ಶಕ್ತಿ ಪ್ರದರ್ಶನ ಉಪಯೋಗ ಬರಲ್ಲ. ಅಲ್ಲಿ ಯಾವ ಪೊಲೀಸ್ನವನು ಬೇಕಾದ್ರೆ ಆ ಸಂದರ್ಭ ಸಿಗಾಕೊಂಡ್ರೆ ಅವನು ಸಾಯೋಂಥದ್ದು ಇರುತ್ತೆ. ಅದಕ್ಕೋಸ್ಕರ ಜನ ಇಂಥ ಸಂದರ್ಭಗಳಲ್ಲಿ ತಮ್ಮ ಮಕ್ಕಳನ್ನ ಎಚ್ಚರಿಕೆಯಾಗಿ ಹೇಳ್ಬಿಟ್ಟು ಕಳಿಸ್ಬೇಕು. ಗುಂಪಿತ್ತ ಹೋಗ್ಲೇಬೇಡ, ದೂರ ನಿಂತ್ಕೊಂಡು. ಒಳ್ಳೆ ಸಲಹೆ ಸರ್, ನಿಜಕ್ಕೂ ನಿಮ್ಮಿಂದ. ಬರ್ತೀನಿ ಸರ್ ನಿಮ್ಮ ಹತ್ರ. ಜೀವಿತವ್ರೀಗ ತಾವು RCB ಅಂದರೆ ಕೊಹ್ಲಿ ಇದ್ದಾರೆ ಅನ್ನೋಂಥ ಕಾರಣಕ್ಕೆ ಇಷ್ಟಪಡ್ತೀರಾ ಅಲ್ವಾ? ನಮ್ಮ RCB ನಮ್ಮ ರಾಜ್ಯದ ಟೀಮ್ ಅಂತ ಇಷ್ಟಪಡ್ತೀರಾ? ನಿಮ್ಮಂಗೆ ಇಷ್ಟಪಡುವಂಥವ್ರು ಭಾಳ ಇದ್ದಾರೆ. ಆಮೇಲೆ ಅನಾಹುತಗಳಾದಮೇಲೆ ಯಾಕಾದರೂ ಬೇಕಪ್ಪ ಈ ಕ್ರಿಕೆಟ್ ಸಹವಾಸ, ಮನೆ ಆಯಿತು ನಮ್ದಾಯ್ತು, ಈ ಥರದ ಮನಸ್ಥಿತಿ ನಿಮ್ಮದು ಬರಬಹುದಾ ಅಥವಾ ಈಗ ಬಂದಿರಬಹುದಾ, ಮುಂದೆ ಬರಬಹುದಾ, ಹೇಗೆ? ಆ್ಯಕ್ಚುಲಿ ಅದು ಈ ಘಟನೆ ಆಗೋಕ್ಕಿಂತ ಮುಂಚೆ ಈ ಥರ ಯಾವುದೂ ಬರಲ್ಲ ಹೇಳ್ಬೇಕಂದ್ರೆ. ಈ ಥರ ಒಂದು ವಿಷಯ ಆದಮೇಲೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥಾಟ್ಸ್ ಬರೋದು, ಇದು ಬೇಕಿತ್ತಾ, ಹಂಗೆ ಹಿಂಗೆ ಎಲ್ಲ ಬರೋದು. ಅದು ಆಪೋಸಿಟ್ ಸೈಡಿಂದ ಬರುತ್ತೆ. ಸೊ ಆ್ಯಸ್ ಅ ಫ್ಯಾನ್ ಆಗಿ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಫ್ಯಾನ್ ಜಾಸ್ತಿ ಇದ್ದಾರೆ ಹಾಗೆ ಹಿಂಗೆ ಅಂತ. ಅದರಲ್ಲೂ ವಿನ್ ಆದಾಗ ತುಂಬ ಫ್ಯಾನ್ಸ್ ಬಂದೇ ಬರುತ್ತೆ, ಅಬ್ಸಲ್ಯೂಟ್ಲಿ. ಅದಕ್ಕೆ ಅಷ್ಟೆಲ್ಲ ಮಾಡಿದ್ದು ಅಲ್ವಾ? ಸೊ ಈ ಥರ ಒಂದಿದ್ದಾಗ ಎಲ್ಲರಿಗೂ ಆಸೆ ಇರುತ್ತೆ, ಹೋಗಬೇಕು, ನೋಡಬೇಕು, ನಮಗೂ ಇದೆ, ಇಷ್ಟು ವರ್ಷ ವೆಯ್ಟ್ ಮಾಡಿದ್ದಕ್ಕೆ ಈ ವರ್ಷ ಆಗಿದೆ ಅನ್ನೋದು ಎಲ್ಲನೂ ಇರುತ್ತೆ. ಸೊ ಆ ಥರ ನಾವು ಇಷ್ಟಪಟ್ಟು ಹೋದ್ಮೇಲೆ ಅಲ್ಲಿ ಆ ಥರ ಒಂದು ವಿಷಯ ಆಗತ್ತೆ, ನಮಗೂ ಏನೂ ಗೊತ್ತಿರಲ್ಲ ಅಲ್ವಾ? ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ಆಕ್ಸಿಡೆಂಟೇ ಹೇಳಬೇಕಂದ್ರೆ. ಸೊ ನಮಗಿರೋ ಆಸೆಗೆ ನಾವು ಹೋಗಿ ನೋಡಬೇಕು ಅಷ್ಟೆಲ್ಲ ಇಷ್ಟಪಟ್ಟು ಹೋಗಿದ್ದಾಗ ಆ ಥರ ಒಂದು ವಿಷಯ ಆದಾಗ ಡೆಫಿನೆಟ್ಲಿ ಎಲ್ಲರಿಗೂ ಬೇಸರ ಇದ್ದೇ ಇರುತ್ತೆ. ಓಕೆ, ನಂದು ಒಂದು ಪ್ರಶ್ನೆ ಅಂದರೆ, ಆಯ್ತು ಈಗ ಸರ್ಕಾರ ನಿಮಗೆ ಅವಕಾಶ ಕೊಡದೇ ಇದ್ದರೆ ಆಯಿತು, ಇಲ್ಲಿ ಮ್ಯಾಚ್ ಆಡೋಕ್ಕೆ ಬಿಡೋದಿಲ್ಲಪ್ಪ ನಾವು, ಮತ್ತು ನಮ್ಮ ಮೇಲೆ ಬರುತ್ತೆ ಅನಾಹುತ ಆದರೆ ನಾವು ಉತ್ತರ ಕೊಡಬೇಕು, ಏನು ಮಾಡ್ಕೋತೀರಾ? RCB ಫ್ಯಾನ್ಸು ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕ್ತೀರಾ, ಪ್ರೊಟೆಸ್ಟ್ ಮಾಡ್ತೀರಾ ಅಂತ? ಇಲ್ಲ,
ಅದು ಬಿಫೋರೇ ಮಾಡಿರ್ಬೇಕಿತ್ತಲ್ಲ. ಇದೆಲ್ಲ ಆದ್ಮೇಲೆ ಯೋಚನೆ ಮಾಡೋದು ಬೇರೆ ಅಲ್ವಾ. ಅದು ಮುಂಚೆನೇ ಯೋಚನೆ ಮಾಡಿ ಇಲ್ಲ ಈ ಥರ ಫ್ಯಾನ್ಸ್ ಇರ್ತಾರೆ, ಇದು ಮಾಡೋದು ಬೇಡ, ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಾಪರಾಗಿ ಪ್ರೋಟೋಕಾಲ್ಸ್ ತೊಗೊಂಡು ಅವರೆಲ್ಲ ಬೇರೆ ಥರ ಬೇರೆ ಆನ್ಲೈನಲ್ಲಿ ಮಾಡೋದು, ಇಲ್ಲ ಪರ್ಟಿಕ್ಯುಲರ್ ಪೀಪಲ್ನ ಇಟ್ಕೊಂಡು ಮಾಡೋದು, ಆ ಥರ ಮಾಡಿದರೆ ಆಗಿರೋದು ಡೆಫಿನೆಟ್ ಆಗಿ. ದಟ್ಸ್ ಇಟ್. ಅದು ಆದಮೇಲೆ ಯೋಚನೆ ಮಾಡೋದೊಂದು ವೇಸ್ಟೇ ಹೇಳಬೇಕಂದ್ರೆ. ಸೊ ಆಗಕ್ಕಿಂತ ಮುಂಚೆನೇ ಇವ್ರು ಪ್ರಾಪರ್ ಆಗಿ ಪ್ರಿಕಾಷನ್ಸ್ ತೊಗೊಂಡಿದ್ದಿದ್ರೆ ಇದನ್ನೂ ಆಗ್ತಿರ್ಲಿಲ್ಲ, ಬೇರೆ ಪ್ರೋಸೆಸ್ಸು ಯೋಚನೆ ಮಾಡೋದು ಅವಶ್ಯಕತೆ ಇರಲಿಲ್ಲ ಅಲ್ವಾ. ಡೆಫಿನೆಟ್ಲಿ. ರತನ್ ಸರ್, ಈಗ ಈ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗ್ತಾ ಇದೆ. BJPಗೆ ಇದೆಲ್ಲೋ ಒಂದು ಕಡೆ ನಷ್ಟ ಆಗ್ಬೋದು, ಕಾಂಗ್ರೆಸ್ನವ್ರಿಗೆ ಪ್ಲಸ್ ಆಗ್ಬೋದು, ಆ ತರಾತುರಿಯಲ್ಲಿ ಅವತ್ತು RCB ಫ್ಯಾನ್ಸು ವೋಟ್ರ ಕನ್ವರ್ಟ್ ಆಗ್ತಾರೆ ಅಂಥೇಳಿ ಈಗ ಅವಕಾಶ ಸರ್ಕಾರ ಕೊಡುತ್ತೆ ಅಂತ, ವೋಟ್ ಬರುತ್ತೆ ಅಂತ RCB ಫ್ಯಾನ್ಸ್ದು. ಯಾರಿಗೆ? ಕಾಂಗ್ರೆಸ್ನವ್ರಿಗೆ ನೆಕ್ಸ್ಟ್ ಈಗ ಎಲೆಕ್ಷನ್ಗಳಲ್ಲಿ ಅವರು ಓಟ್ ಬರುತ್ತೆ ಅಂತ ಎಲ್ಲಾದರೂ ಇವರು ಅವಕಾಶ ಕೊಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಅಲ್ಲ, ಚರ್ಚೆ ಹೆಂಗೆ ನಡೀತಾ ಇದೆ ಅಂತ ಒಂದೇ ಆಂಗಲ್ ಅಲ್ಲ, ಅದು ಹೆಂಗೆ ಇರಲಿ, ಓಕೆ, ಓಟ್ ಬರುತ್ತೆ ಆರ್ ಸಿ ಬಿಯಿಂದಾಗಿ ಅಂತ ಹೇಳಿ. ಆನಂತರ ನಾವು ಕೂಡ ಎಲ್ಲೂ ಕೂಡ ಈ ಥರ ಒಂದು ಘಟನೆ ಆಗಲಿ ನಮಗೆ ಅವ್ರಿಗೆ ಅಟ್ಯಾಕ್ ಮಾಡಿ ನಾವು ಅದರಿಂದ ಲಾಭ ತಗೊಳ್ತೀವಂತ ಖಂಡಿತವಾಗೂ ದೇವರ ಹಣೆಗೂ ಆ ಥರದ್ದು ಏನೂ ಇಂಟೆನ್ಷನ್ ಇಲ್ಲ. ಆದರೆ ನಾವು ಪ್ರಶ್ನೆ ಆ ಟೈಮ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತವಾದ ವಿರೋಧ ಪಕ್ಷದ ನಮ್ಮ ಕೆಲಸನೇ ಅದೇ. ಸರ್ಕಾರ ಎಲ್ಲಿ ಎಡವತ್ತೆ ಅಲ್ಲಿ ನಾವು ಅವರಿಗೆ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಕೇಳಿ ಅವರ ಉತ್ತರ ಕೇಳಬೇಕು. ಅಟ್ಲೀಸ್ಟ್ ಇವಾಗ ಹೋಗಿದ್ದಕ್ಕೆ ಏನಾದರೂ ಒಂದು ಕಂಪನ್ಸೇಟ್ ಮಾಡ್ತಾರೆ, ಹಾಗೂ ಮುಂದಿನ ದಿನಗಳಲ್ಲಿ ಇಂಥದ್ದು ಆಗದೆ ಇರುವಂತೆ ಅವ್ರೇನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ನಮ್ಮಂಥ ವಿರೋಧ ಪಕ್ಷದವರು ಕೇಳೋರು ಇರಬೇಕು. ಯಾಕಂದ್ರೆ ಸಾಮಾನ್ಯ ಜನರು ಅವರು ಕೇಳಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಒಂದು ಭಯ ಇರುತ್ತೆ. ಅದಕ್ಕೋಸ್ಕರ ವಿರೋಧ ಪಕ್ಷ ಅಂತ ಮಾಡಿರ್ತಾರೆ. ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಅದಕ್ಕೆ ನಾವು ಅಧಿಕಾರದಲ್ಲಿದ್ದೀವಿ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಆವಾಗಲೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಅದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಏನಂತ ಹೇಳ್ತಾರೆ ಡಿಲಿಜೆಂಟ್ಲಿ ನಾವು ಅದನ್ನು ನಿರ್ವಹಿಸಿದ್ದೀವಿ, ಅದನ್ನು ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಆಯ್ತಾ? ಎಲ್ಲೂ ಕೂಡ ಇದು ಲಾಭ ನಷ್ಟ ಅಲ್ಲ. ಜನರ ಫ್ಯಾನ್ಸು ಅವರಿಗೆ ಒಂದು ಇಮೋಷನ್. ಆನಂತರ RCB ನಮ್ಮ ಒಂದು ಅಸ್ಮಿತೆ. ನಮ್ಮ ಕರ್ನಾಟಕದವರೆಲ್ಲರೂ ಕೂಡ ಗೆಲ್ಲಿಲ್ಲ ಅಂದರೂ ಕೂಡ RCB ನಮ್ಮದೇ ಅಂತ ಹೇಳಿದವರು ಯಾವತ್ತೂ ಬಿಟ್ಕೊಟ್ಟಾರಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಒಂದು ಅಸ್ಮಿತೆ ಆಗಿಬಿಟ್ಟಿದೆ. ಆಯಿತಾ? ಅದರಿಂದಾಗಿ ಅದರ ಫ್ಯಾನ್ಸಿಗೆ ಅವರಿಗೆ ಏನು ತೊಂದರೆ ಆಗಬಾರ್ದು, ಆ ಥರ ಇವರು ನಡ್ಕೋಬೇಕು. ಆನಂತರ ಪುನಃ ಆಡಿಸ್ಬೇಕು. ಯಾಕಂತ ಹೇಳಿದ್ರೆ ಅದು ಆಡಿಸದೇ ಇರುವಂಥದ್ದು ತಪ್ಪೆ. ಆನಂತರ ಯಾರನ್ನೂ ಬಲಿಪಶು ಮಾಡಬಾರ್ದು. ತಪ್ಪು ಇವರದ್ದಾದರೆ ಇವ್ರ ಜವಾಬ್ದಾರಿ ತಗೋಬೇಕು. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ತೆಗೆದುಕೊಂಡು ಮುಂದೆ ಈ ಥರ ಆಗದಿರುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ಎಸ್ ಸರ್, ಬರ್ತೀನಿ. ಬ್ರೇಕ್ನ ಸಮಯ ಇದೆ ಸರ್. ನನಗೆ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ